ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ದುಬೈ ನಾನು ಯಾವ ಥರ ಬಂದ, ಯಾವ ಥರ ನನ್ನ ಜರ್ನಿ ಇತ್ತು, ಸೊ ಅದ್ರ ಬಗ್ಗೆ ಈ ವಿಡಿಯೋಲಿ ನಾವು ನೋಡೋಣ. ಸೊ ಫ್ರೆಂಡ್ಸು ನೋಡಿ, ನಾನು ಕೆಲಸ ಮಾಡ್ತಾಯಿದ್ದಿದ್ದು ನಮ್ಮ ಕರ್ನಾಟಕದಲ್ಲಿ ಆಫ್ಟರ್ ಗ್ರ್ಯಾಜುಯೇಷನ್ ಆದ ನಂತರ. ಸೊ ನಾನು ಮಾಡಿದ್ದು ಇಂಜಿನಿಯರಿಂಗು, ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗು. ತದನಂತರ ಏನಿದೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಆ್ಯಸ್ ಎ ಕ್ವಾಂಟಿಟಿ ಸರ್ವೇಯರ್ ನಾನು ಕೆಲಸ ಮಾಡ್ತಾಯಿದ್ದೆ. ಸೊ ಅದೇ ಥರ ಏನಾಗ್ಬಿಟ್ಟಿತ್ತು, ಸೊ ಆ ರ್ಯಾಂಡಮ್ಲಿ ಇಂಟರ್ವ್ಯೂ ನಾನು ಅಟೆಂಡ್ ಮಾಡ್ತಾಯಿದ್ದಿದ್ದು. ಅಂದರೆ ಎಲ್ಲರದ್ದು ಯಾವ ಥರ ಫ್ರೆಂಡ್ಸ್ ಇರ್ತಾರೆ, ಸೊ ಅದೇ ಥರ ನಂದು ನನ್ನ ಬೆಸ್ಟಿ ಫ್ರೆಂಡ್ ಒಬ್ಬನ ಇದ್ದನು. ಸೊ ಅವನೇ ಏನಂತಂದರೆ, ಗಲ್ಫ್ ಕಂಟ್ರಿ ಹೋಗು, ಫಾರಿನ್ ಕಂಟ್ರಿ ಹೋಗು, ಸೊ ಅಲ್ಲೇನಿದೆ ನಾವು ಹೆಚ್ಚಿಗೆ ಅರ್ನಿಂಗ್ ಮಾಡ್ಬೋದು. ಸೊ ಅದಕ್ಕೆ ನಾನು ಒಂದು ಚಾನ್ಸ್ ತೊಗೊಂಬಿಟ್ಟೆ ಅವಾಗ. ಸೊ ರ್ಯಾಂಡಮ್ಲಿ ಆ ಥರ ಇಂಟರ್ವ್ಯೂ ಅಂದರೆ ಆನ್ಲೈನ್ ಮುಖಾಂತರ, ಆಫ್ಲೈನ್ ಮುಖಾಂತರ ಅಟೆಂಡ್ ಮಾಡ್ತಾ ಇದ್ದಿದ್ದು. ಸೊ ಒಂದು ದಿವಸ ಏನಾಗ್ಬಿಟ್ಟಿತ್ತು, ಇದೇ ಥರ ಒಂದು ಇಂಟರ್ವ್ಯೂ ಬಂದಿತ್ತು, ನಾನು ಅಟೆಂಡ್ ಮಾಡಿಬಿಟ್ಟೆ. ಮತ್ತು ಸೊ ಗುಡ್ ನ್ಯೂಸ್ ಏನಂತಂದರೆ, ಆ ಇಂಟರ್ವ್ಯೂ ಅಲ್ಲಿ ರೌಂಡ್ 1 ಕ್ಲಿಯರ್ ಆಗಿಬಿಟ್ಟಿತ್ತು. ತದನಂತರ ಆಮೇಲೆ ಸ್ವಲ್ಪ ದಿವಸ ಆದ ನಂತರ ರೌಂಡ್ 2 ಸಲುವಾಗಿ ನನಗೆ ಕಾಲ್ ಬಂತು. ಸೊ ರೌಂಡ್ 2 ಕೂಡ ಕ್ಲಿಯರ್ ಆಗಿಬಿಟ್ಟಿತ್ತು. ತದನಂತರ ಕಂಪ್ನಿ ಕಡೆಯಿಂದ ದೇ ಹ್ಯಾವ್ ಪ್ರೊವೈಡೆಡ್ ದ ಫ್ಲೈಟ್ ಟಿಕೆಟ್ಸ್ ಆ್ಯಂಡ್ ದ ಮೆಡಿಕಲ್ ಫ್ರಮ್ ದಟ್ ಈಸ್ ಆಲ್ಸೋ ಫ್ರಮ್ ಅ ಕಂಪನಿ. ಸೊ ಆಲ್ ದ ಫಾರ್ಮಾಲಿಟೀಸ್ ಆರ್ ಕಂಪ್ಲೀಟೆಡ್ and now I am working in Dubai as a facade engineer. ಸೊ ಫಸಾಡ್ ಅಂತಂದರೆ ಇದು ನಮ್ಮದು ECP, ಗ್ಲೇಸಿಂಗ್, ಗ್ಲಾಸ್ ಫಿಕ್ಸಿಂಗ್, ಕಟಿನ್ ವಾಲ್ಸ್, UCW ಪ್ಯಾನಲ್ಸ್, ಸೊ ಈ ಥರ ಇರುತ್ತೆ. ಸೊ ಇವಾಗೇನಿದೆ, ಇಂಡಿಯಾದಲ್ಲಿ ಕೂಡ ಫಸಾಡ್ ಇಂಡಸ್ಟ್ರಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಕೂಡ ಬೆಟರ್ ಫ್ಯೂಚರ್ ಆಪರ್ಚುನಿಟೀಸ್ ಇದೆ. ನಮ್ಮ ಇಂಡಿಯಾದಲ್ಲಿ 90%, 99% ಬಿಲ್ಡಿಂಗ್ಸ್ ಏನಿದೆ, ಎಕ್ಸ್ಟರ್ನಲ್ ಏನಿರುತ್ತೆ ಎಲ್ಲ ಪೇಂಟ್ ಮಾಡ್ತಾರೆ. ಬಟ್ ಹೈ ರೈಸ್ ಬಿಲ್ಡಿಂಗ್ ಏನಿದೆ, ಸೊ ಅದರಲ್ಲಿ ಎಕ್ಸ್ಟರ್ನಲ್ಲಿ ಪೇಂಟ್ ಕೂಡ ಏನೂ ಆಗೋದಿಲ್ಲ. ಸೊ ಜಸ್ಟ್ ಅಲ್ಲೇ ECP, ಗ್ಲಾಸ್, ಅಸ್ಥೆಟಿಕ್ ಏನಿದೆ ಎಲ್ಲ ಹೊರಗಡೆ ಎಲ್ಲ ECP ಮತ್ತು ಕರ್ಟನ್ ವಾಲ್ಸ್ ಈ ಥರ ಬರುತ್ತೆ. ಸೊ ಇವಾಗ ಯಾರು ಕಾಲೇಜಲ್ಲಿ ಇದ್ದಾರೆ, ಯಾರು ಇಂಜಿನಿಯರಿಂಗಲ್ಲಿ ತನ್ನ ಫ್ಯೂಚರನ್ನು ಬೇರೆ ದೇಶದಲ್ಲಿ ನೋಡ್ತಾ ಇದ್ದಾರೆ, ಸೊ ಅಂಥ ಅಭ್ಯರ್ಥಿಗಳಿಗೆ ಹೇಳೋದೇನು ಅಂತಂದರೆ, ನೋಡಿ ಫ್ರೆಂಡ್ಸ್, ಬೇರೆ ಕಡೆ ಎಲ್ಲ ಫ್ಯೂಚರ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಬಂದ ನಂತರ ಏನಿದೆ, ನೀವು ನಿಮ್ಮ ಫ್ಯಾಮ್ಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಕಂಫರ್ಟ್ ಝೋನು ಇರಲ್ಲ ಸ್ಟಾರ್ಟಿಂಗಲ್ಲೇ. ಸ್ಟಾರ್ಟಿಂಗ್ ಅಂತಂದರೆ ಅರೌಂಡ್ 1 ಇಯರ್ 2 ಇಯರ್ ಏನಿದೆ, ನಿಮಗೆ ಆ ಕಂಫರ್ಟ್ ಸಿಗೋದಿಲ್ಲ. ಯಾವ ಕಂಫರ್ಟಲ್ಲಿ ಇವಾಗ ನೀವು ಪ್ರೆಸೆಂಟ್ ಇದ್ದಿದ್ದೀರಾ. ಡೆಫಿನೆಟ್ಲಿ ಇಂಜಿನಿಯರಿಂಗು, ಸ್ಟೂಡೆಂಟ್ ಲೈಫು ಎಲ್ಲ ಡಿಫ್ರೆಂಟು. ನಾವು ಇಂಜಿನಿಯರಿಂಗ್ ಮಾಡುವಾಗ ನಮ್ಮದೇನಿರುತ್ತೆ, ಕಾಲೇಜ್ ಹೋಗೋದು, ಫ್ರೆಂಡ್ಸ್ ಜೊತೆ ಹೊರಗೆ ಎಂಜಾಯ್ ಮಾಡೋದು, ತಿರುಗಾಡೋದು. ಸೊ ಆ ಲೈಫು ಮುಂದೆ ಸಿಗೋದಿಲ್ಲ. ದಟ್ ಈಸ್ ಡೆಫಿನೆಟ್ಲಿ ಅದೊಂದು ನಮ್ಮ ಲೈಫಿನ ಗೋಲ್ಡನ್ ಡೇಸ್ ಅಂತ ನಾವು ಅನ್ಬೋದು. ಸೊ ಇವಾಗೇನಿದೆ, ತದನಂತರ ಭಾಳಷ್ಟು ನಿಮ್ಮ ಮೇಲೂ ಕೂಡ ಫ್ಯಾಮ್ಲಿ ಪ್ರೆಷರ್ ಇರುತ್ತೆ. ಯಾರು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಇದ್ದಾರೆ, ಬಿಲೋ ಮಿಡಲ್ ಕ್ಲಾಸ್ ಇದ್ದಾರೆ, ಅವರಿಗೆಲ್ಲ ಅವರು ಕೂಡ ಆ ಲೆವೆಲ್ ಏನಿದೆ ಕಷ್ಟವನ್ನು ನೋಡಿದಿರ್ತಾರೆ, ಅದೇನು ಹೇಳೋದು ಇಲ್ಲ. ಸೊ ಫ್ರೆಂಡ್ಸು, ನನ್ನ ಜರ್ನಿ ನೋಡಿ, ನಾನು ಬಂದಿದ್ದು ಇವಾಗ ಮಾಡಿದ್ದೀನಿ ಅರೌಂಡ್ ನಿಯರ್ಲಿ 1 ಇಯರ್ ಆಗಿಬಿಟ್ಟಿತ್ತು. ಎಲ್ಲ ಚೆನ್ನಾಗಿದೆ. ಸೊ ಭಾಳಷ್ಟು ಜನ ಅಂತಾರೆ ಊಟ ಪ್ರಾಬ್ಲಮ್ ಈ ಕಡೆ ಅಂತ. ನೋಡಿ, ಇಲ್ಲಿ ಏನಂತಂದರೆ ಅಂದರೆ, ಇಂಡಿಯಾದಲ್ಲಿ ನೀವು ಎಷ್ಟು ಅರ್ನಿಂಗ್ ಮಾಡ್ತಿದ್ದೀರಾ, 40,000, ಅಲ್ಲಿ 40 ಸಿಗ್ತಾ ಇದ್ದರೆ ಇಲ್ಲಿ ನಿಮಗೆ ಡಬಲ್ ಟ್ರಿಪಲ್ ಸ್ಯಾಲರಿ ಸಿಗುತ್ತೆ. ಸೊ ಅದೇ ಥರ ಅಲ್ಲಿ ನಿಮಗೆ PG ರೂಮು ಅಂತಂದರೆ ಒಂದು 8,000 15,000 ನಿಮಗೆ ನಿಮ್ಮ ಎಕ್ಸ್ಪೆನ್ಸಸ್ ಬರ್ತಾಯಿದ್ರೆ
ಇಲ್ಲೇನಿದೆ, ಇಲ್ಲೂ ಕೂಡ ಡೆಫಿನೆಟ್ಲಿ ಡಬಲ್ ಟ್ರಿಪಲ್ ಬಂದೇ ಬರುತ್ತೆ. ಸೊ 30,000 40,000 ಇಂಡಿಯನ್ ರುಪೀಸಲ್ಲಿ ಅಂತಂದರೆ ಎಷ್ಟು 40,000 30,000 ಬಂದೇ ಬರುತ್ತೆ. ಸೊ ಅದರಲ್ಲಿ ನೀವು ಏನಿದೆ ಊಟ ಮಾಡ್ಬೋದು, ಏರ್ಬೋದು. ನೋಡಿ, ನೀವು ದುಡ್ಡು ಹೆಚ್ಚಿಗೆ ಕೊಟ್ಟರೆ ನಿಮಗೆಲ್ಲ ಸಿಗುತ್ತೆ, ಏನು ಸಿಗೋದಿಲ್ಲ ಅಂತಿಲ್ಲ. ಉಣ್ಣಕ್ಕೆ ತಿನ್ನೋಕ್ಕೆ ಎಲ್ಲ ಥರ ಇದೆ. ನೋಡಿ, ಇನ್ಫ್ರಾಸ್ಟ್ರಕ್ಚರು ಕೂಡ ಭಾಳ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ನಿಮಗೆ ಪರ್ಸ್ನಲಿ ಅಂದರೆ ಹೇಳೋದೇನು ಅಂತಂದರೆ, ನೋಡಿ ಅದು ನಿಮ್ಮ ಮೇಲೆ ಡಿಪೆಂಡು. ನಿಮಗೆ ಅಲ್ಲಿ ಕೆಲಸ ಮಾಡೋದಿದೆಯಾ, ನಿಮಗೆ ಬೇರೆ ಕಡೆ ಕೆಲಸ ಮಾಡೋದಿದೆಯಾ, ಅದೆಲ್ಲ ನಿಮ್ಮ ಪರ್ಸ್ನಲ್ ಚಾಯ್ಸ್. ಸೊ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲ್ ಮೇಲೆ ಏನಿದೆ ಜಾಯಿನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಜೊತೆಯಲ್ಲೇ ಇರಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಬೆಸ್ಟ್ ಆಫ್ ಲಕ್.